ಮುಂದಿನ ಸುದ್ದಿಗೆ ಹೋಗೋಣ. ಪಕ್ಕದ ರಾಜ್ಯ ತಮಿಳುನಾಡಿಂದು ಸರಳ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದಿದೆ ಟಿವಿಕೆ ಇತರ ಪಕ್ಷಗಳ ಮೈತ್ರಿಯಲ್ಲಿ. ಈ ಸರ್ಕಾರ ಬಹಳ ದಿನ ಇರೋದಿಲ್ವಾ? ಸ್ಟಾಲಿನ್ ಅವರಿಗೆ ಹಂಗನ್ನಿಸ್ತಾ ಇದೆ. ಮಾಜಿ ಮುಖ್ಯಮಂತ್ರಿ ಸ್ಟಾಲಿನ್ ಹೇಳಿಕೆ, ಯಾವುದೇ ಕ್ಷಣದಲ್ಲಿ ವಿಜಯ್ ಸರ್ಕಾರ ಪತನ ಆಗಬಹುದು. ಡಿಎಂಕೆ ಕಾರ್ಯಕರ್ತರು ಚುನಾವಣೆಗೆ ಸಿದ್ಧರಾಗಿರಬೇಕು. 2029 ಲೋಕಸಭೆ ಜೊತೆಗೆ ವಿಧಾನಸಭೆಗೆ ಚುನಾವಣೆಯಾಗಬಹುದು ಅಂತ ತಂಜಾವೂರಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾಜಿ ಮುಖ್ಯಮಂತ್ರಿ ಎಂಕೆ ಸ್ಟಾಲಿನ್ ಹೇಳಿಕೆ. ಮತ್ತೊಮ್ಮೆ ನಮ್ಮ ಪೊಲಿಟಿಕಲ್ ಎಡಿಟರ್ ಪ್ರಶಾಂತ್ ನಾಥ್ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಕಾರ್ಯಕರ್ತರನ್ನು ಉತ್ಸಾಹಭರಿತರಾಗಿ ಇಡುವ ಉದ್ದೇಶ ಮಾತ್ರ ಈ ಹೇಳಿಕೆಗೆ ಅನ್ನಿಸ್ತಾ ಇದೆ. ನನಗೇನು ಇದು ಪ್ರಾಕ್ಟಿಕಲ್ ಅನ್ನಿಸ್ತಾ ಇಲ್ಲಪ್ಪ. 2029 ಯಾಕೆ ಬೀಳುತ್ತೆ ಸರ್ಕಾರ ಅವ್ರದ್ದು, ವಿಜಯ್ ಸರ್ಕಾರ? ಅಜಿತ್ ನೋಡಿ, ಒಂದು ಪ್ರಯತ್ನವನ್ನು ಮಾಡಲ್ಲ ಅಂತಕ್ಕಂಥದ್ದನ್ನು ಹೇಳೋಕ್ಕಾಗಲ್ಲ. ಯಾಕಂದರೆ ವಿಜಯ್ ಸರ್ಕಾರ ಕೂಡ ತುಂಬ ಎಜ್ಜಲ್ಲಿದೆ. ಮಾಡಲ್ಲ ಅಂತಕ್ಕಂಥದ್ದನ್ನು ಹೇಳೋಕ್ಕಾಗಲ್ಲ. ಬಟ್ ಅದೆಲ್ಲ ಈಗಲೇ ಡಿಸೈಡ್ ಆಗಿಬಿಡುತ್ತೆ ಅಂತ ನನಗೆ ಅನಿಸಲ್ಲ. ವಿಜಯ್ ಮುಂದಿನ ದಿನಗಳಲ್ಲಿ 6 ತಿಂಗಳು 1 ವರ್ಷ ಹೆಂಗೆ ಕೆಲಸ ಮಾಡ್ತಾರೆ, ಅವ್ರ ಪಾಪ್ಯುಲಾರಿಟಿ ಚಾರ್ಟ್ ಹೆಂಗಿರುತ್ತೆ, ಅವರು ಸರ್ಕಾರದಲ್ಲಿ ಅವರದೇ ಪಕ್ಷದ ಶಾಸಕರು ಅವ್ರ ಬಗ್ಗೆ ಖುಷಿಯಾಗಿರ್ತಾರಾ ಇಲ್ವಾ, ಅದು ಎಲ್ಲ ಸರ್ಕಾರಕ್ಕೂ ಹೇಳ್ಬೋದು ನೀವೀಗ ಅದನ್ನು. ಹೌದು. ಹಾಗಾಗಿ ವಿಜಯ್ ಅವ್ರೇನು ಹೇಳ್ತಿದ್ದಾರೆ ಸ್ಟಾಲಿನ್, ವಿಜಯ್ ನೋಡಿ ಬೂತ್ ಏಜೆಂಟ್ಸ್ನಿಲ್ಲ, ಕೌಂಟಿಂಗ್ ಏಜೆಂಟ್ಸ್ ಇಲ್ಲ, ಯಾರೂ ಇಲ್ಲದೆ ಗೆದ್ದು ಬಂದುಬಿಟ್ರು, ಸೋಷಿಯಲ್ ಮೀಡಿಯಾದಿಂದ ಗೆದ್ದು ಬಂದುಬಿಟ್ರು ಅಂತಕ್ಕಂಥದ್ದನ್ನು ಹೇಳ್ತಿದ್ದಾರೆ. ನನಗೆ ಅನಿಸುತ್ತೆ ಅಜಿತ್, ಆದರೆ ಸ್ಟಾಲಿನ್ ಮಾತು ಕೇಳಿದಾಗ ಅನಿಸಿದ್ದು ಪಾಲಿಟಿಕ್ಸ್ ಒಂದು ಹೊಸ ಸ್ವರೂಪವನ್ನು ಕೂಡ ತೆಗೆದುಕೊಳ್ಳಬಹುದು ಅಂತ ತೋರಿಸಿದ್ದು ವಿಜಯ್. ಅಂದರೆ ನಾವು ಯಾವಾಗಲೂ ಕೂಡ ಕನ್ವೆನ್ಷನಲಿ ಎಲ್ಲವನ್ನು ನೋಡಿ 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 ನಮ್ಗೆ ಅಭ್ಯಾಸ ಆಗ್ಬಿಟ್ಟಿದೆ. ಮುಂದಿನದು ಈಗ ನಾವು ಉಕ್ರೇನ್ ಬಗ್ಗೆ ಮಾತಾಡ್ತಾ ಇದ್ವಿ. ಅಲ್ಲಿ ಏಕಾಏಕಿ ಜೆಲೆನ್ಸ್ಕಿ ಒಬ್ಬ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ನು ಬಂದ್ಬಿಟ್ರು ಅಂತಕ್ಕಂಥದ್ದು ಸೋಷಿಯಲ್ ಮೀಡಿಯಾದಿಂದಲೇ ಬಂದರು, ನೇಪಾಳದಲ್ಲಿ ಬಂದರು. ಅದು ಭಾರತದಲ್ಲಿ ಆಗಲ್ಲ ಅಂತಕ್ಕಂಥದ್ದು ನಾವು ಹೇಳೋಕ್ಕಾಗಲ್ಲ. ಈಗ ಕಳೆದ ಒಂದು ಬಿಜೆಪಿಯಿಂದ ನರೇಂದ್ರ ಮೋದಿ, ಆಮ್ ಆದ್ಮಿ ಪಕ್ಷದಿಂದ ಅರವಿಂದ್ ಕೇಜ್ರಿವಾಲ್, ಟಿವಿಕೆಯಿಂದ ವಿಜಯ್ ಇರಲಿಲ್ವಾ? ಇತ್ತು, ಡೆಫಿನೆಟ್ಲಿ ಅವಾಗಿನ್ನೂ ಆರಂಭ, ಅದು ಆರಂಭ. ಬಟ್ ಅದರ ಜೊತೆಗೆ ಅವ್ರಿಗೊಂದು ಐಡಿಯಾಲಜಿಕಲ್ ಇತ್ತು, RSS ಇತ್ತು, ಎಲ್ಲ ಇದ್ರೂ ಕೂಡ ನರೇಂದ್ರ ಮೋದಿಯವರ ಪರ್ಸನಲ್ ಚರಿಷ್ಮಾನೇ ಅವರಿಗೆ 300ರವರೆಗೆ ತೆಗೆದುಕೊಂಡು ಹೋಯಿತು. ಅರವಿಂದ್ ಕೇಜ್ರಿವಾಲ್ರನ್ನ ನೀವು ನೋಡಿ, ಮೊದಲ ಚುನಾವಣೆಯಲ್ಲಿ ದಿಲ್ಲಿಯಲ್ಲಿ ಯಾರಿದ್ರು, ಅವ್ರಿಗೆ ಜನ ಯಾರಿದ್ರು? ನಾನಿದ್ದೆ ಅಲ್ಲ 2013, 14, 15 ಚುನಾವಣೆ ನಾನು ಹತ್ತಿರದಿಂದ ನೋಡಿದ್ದೀನಿ. ಏಕಾಏಕಿ ಸೋಷಿಯಲ್ ಮೀಡಿಯಾದ ಪಾಪ್ಯುಲಾರಿಟಿ, ಮೀಡಿಯಾದಲ್ಲಿ ಸಿಕ್ಕಿರ್ತಕ್ಕಂಥ ಒಂದು ಮುಖದ ನಿಮ್ಮದು ಪರಿಚಯ ಏನಿದೆ, ಅದು ನಿಮಗೆ ದೊಡ್ಡ ಮಟ್ಟದ ಗೆಲುವಿಗೆ ಸಾಧ್ಯ ಆಯಿತು. ಹೌದು. ವಿಜಯರ ಗೆಲುವು ಕೂಡ ಅದನ್ನೇ ತೋರಿಸ್ತಾ ಇದೆ. ಸ್ಟಾಲಿನ್ ಬೇರೆ ಅರ್ಥದಲ್ಲಿ ಹೇಳಿರ್ಬೋದು, ಇಲ್ಲ ಇದು ಕನ್ವೆನ್ಷನಲಿ ನಡೆಯಲ್ಲ, ಸೋಷಿಯಲ್ ಮೀಡಿಯಾನ ಭಾಳ ಉಪಯೋಗಿಸೋದು ದುಃಖಕರ ಅಂತ. ಬಟ್ ಈಗ ವಾಟ್ ಈಸ್ ಅಬೌಟ್ ವಿ ಡಿ ಸತೀಶನ್? ವಿ ಡಿ ಸತೀಶನ್ರನ್ನ ಯಾಕೆ ಮುಖ್ಯಮಂತ್ರಿ ಮಾಡಬೇಕಾಯ್ತು ಕಾಂಗ್ರೆಸ್? ಬಿಕಾಸ್ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಪ್ರೆಷರ್ ಇತ್ತು, ವಿ ಡಿ ಸತೀಶನ್ರನ್ನೇ ಮುಖ್ಯಮಂತ್ರಿ ಮಾಡಬೇಕು ಅಂತಕ್ಕಂಥ. KC ವೇಣುಗೋಪಾಲ್ ಇಸ್ ಎ ರೈಟ್ ಹ್ಯಾಂಡ್ ಮ್ಯಾನ್ ಆಫ್ ರಾಹುಲ್ ಗಾಂಧಿ. ಮನಸ್ಸಿತ್ತು ಅವ್ರಿಗೂ ಹೋಗಲಿಕ್ಕೆ, ಇವ್ರಿಗೂ ಕಳಿಸ್ಬೇಕು ಅನ್ನೋ ಮನಸ್ಸಿತ್ತು. ಬಟ್ ಕಳಿಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಯಾಕಂದರೆ ವಿ ಡಿ ಸತೀಶನ್ರ ಪರವಾಗಿ ಜನಮಾನಸ ಇದೆ. ಜನಮಾನಸದ ಅಳತೆಗೋಲೇನಿದೆ ಇವತ್ತಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾ. ನನಗನ್ಸುತ್ತೆ ಅಂದರೆ ವಿಜಯ್ ಸರ್ಕಾರ ಹೋಗುತ್ತೋ ಇಲ್ವೋ ಅನ್ನೋದು ಟೂ ಅರ್ಲಿ ಟು ಕಾಲ್ ಎನಿಥಿಂಗ್. ಯಾಕಂದರೆ ನಾನು ಹೇಳಿದೆ, ಮುಂದಿನ ರಾಜಕಾರಣಿಗಳಾದವರು ತಮ್ಮ ಪಕ್ಷದ ಕಾರ್ಯಕರ್ತರನ್ನ ಒಂದು ಅಪ್ಬೀಟ್ ಮೂಡ್ನಲ್ಲಿ ಇಡಕ್ಕೆ ಹೇಳಬೇಕಾಗುತ್ತೆ. ಅದು ಎಲ್ಲ ರಾಜಕಾರಣಿಗಳು ಕೂಡ ಮಾಡ್ತಾರೆ. ಬಟ್ MK ಸ್ಟಾಲಿನ್ ತೆರೆಯ ಹಿಂದೆ ಪ್ರಯತ್ನ ಮಾಡಿರಲಿಲ್ಲ ಅಂತಿಲ್ಲ. ಅಲ್ಲ, ಆ ಪ್ರಯತ್ನಗಳಿಗೆಲ್ಲ ವಿರೋಧ ವ್ಯಕ್ತಪಡಿಸಿದ್ರು ಅಂತೇನೋ ಸುದ್ದಿ ಬಂತು. ಅಲ್ಲ, CPM ಮಹಾಪ್ರಧಾನ ಕಾರ್ಯದರ್ಶಿ MA ಬೇಬಿ ಒಂದು ಇಂಟರ್ವ್ಯೂ ಕೊಟ್ಟರು. ಅವ್ರೇನು ಹೇಳಿದ್ರು? ವೇಟ್ ಮಾಡಿ ಅಂತ ಹೇಳಿದ್ರು. ಇಲ್ಲ, DMK AIADMK ನೇತೃತ್ವದ ಸರ್ಕಾರಕ್ಕೆ ನೀವು ಹೋಗಿ ಬೆಂಬಲ ಕೊಡಿ ಅಂತ ಹೇಳಿದ್ರು. ಅದರಿಂದ BJPಯನ್ನು ಹೊರಗಿಡ್ತೀವಿ ಅಂತ. ಯಾಕಂದ್ರೆ ಒಂದೇ ಸೀಟ್ ಇದೆ BJPದು ಅಂತ. ಹೌದು. ಅದಕ್ಕಾಗಿ ನಾವು ತರಾತುರಿಯಲ್ಲಿ ಬಂದು TVKಗೆ ಸಪೋರ್ಟ್ ಮಾಡಿದ್ವಿ ಅಂತ MA ಬೇಬಿ ಹೇಳಿದರು. ಭಾಳ ಇಂಪಾರ್ಟೆಂಟ್ ಜವಾಬ್ದಾರಿ ಸ್ಥಾನದಲ್ಲಿ CPM ಪ್ರಧಾನ ಕಾರ್ಯದರ್ಶಿ. ಹೀಗಾಗಿ ಇದು ಏನೂ ಪ್ರಯತ್ನ ಆಗಿಲ್ಲ ಅಂತಕ್ಕಂಥದ್ದಿಲ್ಲ. ಬಟ್
ನನಗನ್ಸುತ್ತೆ ಅಜಿತ್, ವಿಜಯರ ಪ್ರಯತ್ನ ಯಶಸ್ವಿ ಆಗುತ್ತೋ ಇಲ್ವೋ ಅನ್ನೋದು ಈಗಿನ ಯುಫೋರಿಯಾದಲ್ಲಿ ನೀವು ಹೇಳೋಕ್ಕಾಗಲ್ಲ. 1 ವರ್ಷ 1.5 ವರ್ಷ ಬಿಟ್ಟು ಅಥವಾ ಲೋಕಸಭಾ ಚುನಾವಣೆವರೆಗೆ ಅವಕಾಶವನ್ನು ಅವ್ರು ಕೊಡಬೇಕಾಗತ್ತೆ ಅನಿಸುತ್ತೆ. 2029ರಲ್ಲಿ ವಿಜಯದ ಪರ್ಫಾರ್ಮೆನ್ಸ್ ಏನು, ಈ ರೀತಿಯ ಫ್ಲೂಕ್, ದಿಸ್ ಇಸ್ ನಥಿಂಗ್ ಬಟ್ ಅ ಫ್ಲೂಕ್, ಈ ಫ್ಲೂಕ್ನ ಅವಕಾಶವನ್ನು ಬಳಸ್ಕೊಂಡು ಅವ್ರು ಯಶಸ್ವಿ ಆಗ್ತಾರಾ, ಹೇಗೆ ಪೊಲಿಟಿಕ್ಸ್ ಮಾಡ್ತಾರೆ, ಹೇಗೆ ಆರ್ಥಿಕತೆಯನ್ನು ನಿಭಾಯಿಸ್ತಾರೆ, ಹೇಗೆ ಆಡಳಿತದ ದೈನಂದಿನ ಸೂತ್ರಗಳನ್ನು ನಿಭಾಯಿಸ್ತಾರೆ ಅನ್ನೋದು ಬಹುಶಃ ಲೋಕಸಭಾ ಚುನಾವಣೆಯವರೆಗೆ ಸ್ಪಷ್ಟವಾಗಲಿದೆ ಅನಿಸುತ್ತೆ. ಅದೇನಾದರೂ ಕ್ಲಿಕ್ ಆದರೆ ನೀವು ಬೇರೆ ರಾಜ್ಯಗಳಲ್ಲಿ ಇದು ಬರಲ್ಲ ಅಂತಕ್ಕಂಥದ್ದನ್ನು ಯಾರೂ ಭಾವಿಸಬೇಕಾಗಿಲ್ಲ. ಹೌದು ಹೌದು. ಕನ್ವೆನ್ಷನಲ್ ಕರ್ನಾಟಕದಲ್ಲೇ ಮಾತಾಡ್ತಿದ್ದಾರೆ, ವಿಜಯ್ ಥರದ್ದು ಯಾಕೊಂದು ಎಕ್ಸ್ಪೆರಿಮೆಂಟ್ ಕರ್ನಾಟಕದಲ್ಲಿ ಅದು ಫಿಲ್ಮ್ ಆಕ್ಟ್ರೆಸ್, ಅದೇನಾಗುತ್ತೆ ಫಿಲ್ಮ್ ಆಕ್ಟ್ರೆಸ್ ಅಂತಲ್ಲ, ಕನ್ವೆನ್ಷನಲ್ ಪಕ್ಷಗಳ ಹೊರತಾಗಿ ಒಂದು ಪ್ರಯತ್ನ ಯಾಕಾಗಬಾರ್ದು? ಆಗ್ಬೋದು. ಎಸ್, ಆಗಲ್ಲ ಅಂತಕ್ಕಂಥದ್ದನ್ನು ಯಾವುದೂ ಕೂಡ ಹೇಳೋಕ್ಕಾಗಲ್ಲ. ಬಟ್ ವಿಜಯ್ ಏನು ತೋರಿಸ್ತಿದ್ದಾರೆ ಅಂದರೆ, ನಮಗೂ ನಾನೊಬ್ಬ ರಾಜಕೀಯ ಅಂದರೆ ವರದಿಗಾರನಾಗಿ ನನಗೆ ಅನಿಸೋದು ಅಜಿತ್, ನಾನು ಯಾವಾಗಲೂ ಒಂದು ಕನ್ವೆನ್ಷನಲ್ ಪಾಲಿಟಿಕ್ಸಲ್ಲೇ ಯೋಚನೆ ಮಾಡ್ತಾ ಇರ್ತೀವಿ. ಹಾಗೆ ಯೋಚನೆ ಮಾಡುವ ಅಗತ್ಯ ಇಲ್ಲ. ಇನ್ನೊಂದು ಬದಿಯಲ್ಲೂ ಕೂಡ ಏನು ಚಟುವಟಿಕೆಗಳನ್ನು ನಡೀತವೆ ಅದನ್ನು ಕವರ್ ಮಾಡಬೇಕು ಅಂತ ವಿಜಯ್ ತೋರಿಸ್ಕೊಟ್ಟಿದ್ದು ಅನ್ಸುತ್ತೆ ನನಗೆ. ಎಸ್ ಎಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.